ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯಾವುದಿದು? ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದವರು ಖಂಡಿತ ಇದನ್ನು ಟ್ರೈ ಮಾಡಿ. ಇದು ಬಂದು ಸೋರ್ದೋ ಬ್ರೆಡ್ಡಿಂದ ಮಾಡೋಂಥ ಸ್ಯಾಂಡ್ವಿಚ್. ಈ ಸೋರ್ದೋ ಬ್ರೆಡ್ಡು ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ. ತುಂಬ ಒಳ್ಳೆಯದು. ಅದು ಗುಡ್ ಬ್ಯಾಕ್ಟೀರಿಯಾಯಿಂದ ಮಾಡಿರ್ತಾರೆ. ಕಮರ್ಷಿಯಲ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿರಲ್ಲ, ವೈಲ್ಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಈಸ್ಟಿಂದ ಮಾಡಿರುತ್ತಾರೆ. ಅದರೊಳಗಡೆ ಸ್ಟಫಿಂಗ್ಗೋಸ್ಕರ ಒಂದು ಪಲ್ಯ ಥರ ರೆಡಿ ಮಾಡ್ಕೋಬೇಕು. ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, ಸಾಸಿವೆ, 1 ರಿಂದ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿ, ನಿಮ್ಮ ಚಾಯ್ಸಲ್ಲಿ ಯಾವ ತರಕಾರಿ ಬೇಕೋ ಇದಕ್ಕೆ ಬಳಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮ್ಯಾಟೊ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಹಾಕಿದ್ದೀನಿ ಎಕ್ಸೆಪ್ಟ್ ಆಲೂಗೆಡ್ಡೆ. ನೀವು ಯಾವುದಾದ್ರು ಹಾಕ್ಕೊಳ್ಳಿ, ಆಲೂಗೆಡ್ಡೆ ಬೇಡ ಡಯಟ್ ಪರ್ಪಸ್ಗೆ. ಮಾಮೂಲಿ ಮಾಡ್ಕೋತೀನಿ ಅಂದರೆ ಆಲೂಗೆಡ್ಡೆ ಸೇರಿಸ್ಕೋಬೋದು. ನೋಡಿ, ಇದನ್ನೇ ನಾನು ಹೇಳಿದ್ದು ಝೀರೋ ಮೈದಾ ಮತ್ತು ಸೋರ್ದೋ ಬ್ರೆಡ್ ಅಂತ. ಇದರಲ್ಲಿ ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹಾಕಿ ಹೆಲ್ತ್ಗೆ, ಗಟ್ಗೆ ಒಳ್ಳೇದಾಗೋ ಥರ ಮಾಡಿರ್ತಾರೆ. ಈ ಕಮರ್ಷಿಯಲ್ ಬಳಸೋಂಥ ಈಸ್ಟ್ ಬಳಸಿರೋದಿಲ್ಲ, ವೈಲ್ಡ್ ಈಸ್ಟ್ ಹಾಕಿ ಬ್ಯಾಕ್ಟೀರಿಯಾ ಹಾಕಿ ಮಾಡ್ತಾರೆ. ಮತ್ತು ಸ್ವಲ್ಪ ಹುಳಿ ಟಿಂಜಿರುತ್ತೆ, ಅದಕ್ಕೆ ಇದನ್ನು ಸೋರ್ದೋ ಬ್ರೆಡ್ ಅಂತ ಹೇಳೋದು. ಫಸ್ಟ್ ಇದನ್ನು ಟೋಸ್ಟ್ ಮಾಡ್ಕೋಬೇಕು. 1 ಟೀ ಸ್ಪೂನ್ ತುಪ್ಪ ಹಾಕಿ 2 ಕಡೆನೂ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಟೋಸ್ಟ್ ಮಾಡಿಕೊಂಡ್ರೆ ಸ್ಟಫಿಂಗ್ ಮಾಡಿ ತಿನ್ನಲಿಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ರುಚಿಯಾಗಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಡಯಟ್ ಕಾನ್ಷಿಯಸ್ಸು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು, ಹೆಲ್ತಿಯಾಗಿ ಇರಬೇಕು ಅಂದವರು ಟೇಸ್ಟ್ಗೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಬರೀ ಹೆಲ್ತ್ ಪರ್ಪಸ್ಗೆ ನೋಡ್ಕೋಬೇಕು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ 100% ಯು ಕಾಂಟ್ ಎಕ್ಸ್ಪೆಕ್ಟ್. ಓಕೆನಾ? ಖಂಡಿತ ಇದನ್ನು ಟ್ರೈ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡಿ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ನನ್ನ ಸ್ಲೋಗನ್ ಏನು ಹೇಳಿ? ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಓಕೆನಾ? ಖಂಡಿತ ನಿಮ್ಮ ಫೀಡ್ಬ್ಯಾಕಿಗೆ ಎದುರು ನೋಡ್ತಾ ಇರ್ತೀನಿ. ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಬಾಯ್.